ಸಿದ್ದರಾಮಯ್ಯನವರು ಈಗಿನ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡಿರೋದು. ಈ ರಾಜ್ಯದ 138 ಕಾಂಗ್ರೆಸ್ ಶಾಸಕರು ಶಾಸಕಾಂಗ ಸಭೆಯಲ್ಲಿ ಕೂತ್ಕೊಂಡು ಇವರು ನಮ್ಮ ಮುಖ್ಯಮಂತ್ರಿಗಳು, ಇವರು ನಮ್ಮ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಅದು ಬದಲಾವಣೆ ಯಾವುದೂ ಇಲ್ಲ. ಅಂತಿಮವಾಗಿ ಶಾಸಕರ ತೀರ್ಮಾನ, ಶಾಸಕರು ಯಾರು ಜಾಸ್ತಿ ಬೆಂಬಲ ವ್ಯಕ್ತಪಡಿಸ್ತಾರೋ ಅವರೇ ಮುಂದುವರಿತಾರೆ. ಹಾಗಾದ್ರೆ ಕಾಂಗ್ರೆಸ್ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಆಗಿರೋದು. ಇವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರ ಕೊಟ್ಟಿದ್ದಾರೆ, ಹಿಂದೆ ಬಿಜೆಪಿಗೂ ಕೊಟ್ಟಿರಲಿಲ್ಲ. ಇನ್ನು ಕಿಚಡಿ ಸರ್ಕಾರ ಆಗಿತ್ತು, ಅವ್ರು ಆಪರೇಷನ್ ಕಮಲ ಮಾಡಿ ಅಧಿಕಾರವನ್ನು ಮಾಡಿದ್ರು. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ, ಈಗ ಕೇಂದ್ರದಲ್ಲಿ ಹಿಂದಿನ ಸರ್ಕಾರ ಫುಲ್ ಮೆಜಾರಿಟಿ ಇತ್ತು ಬಿಜೆಪಿ ಅವ್ರಿಗೆ. ಈಗಿಲ್ಲ. ಜನಗಳು ಏನು ತೀರ್ಮಾನವನ್ನು ಕೊಡ್ತಾರೆ, ಜನರ ಮುಖಾಂತರ ಏನು ಶಾಸಕರು ತೀರ್ಮಾನವನ್ನು ಕೊಡ್ತಾರೆ, ಅದು ನಾವೆಲ್ಲ ಅಬೈಡ್ ಬೈ ದಟ್ ರೂಲ್ಸ್. ಅಲ್ಲ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಶಾಸಕರ ಬೆಂಬಲ ಇಲ್ಲ. ಹಾಗಾದ್ರೆ ಸಿಎಂ ಯಾರು ಹೇಳಿದ್ದು ನಿಮ್ಗೆ? ಡಿ.ಕೆ. ಶಿವಕುಮಾರ್ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ನಿಮ್ಗೆ ಎಷ್ಟು ಜನ ಹೇಳಿದ್ದಾರೆ? 10 ಜನ ಹೇಳ್ಸ್ಕೊಳ್ಳಿ. 50 ಜನ. 138 ಶಾಸಕರಲ್ಲಿ ಏನು 138 ಶಾಸಕರು ಒಟ್ಟಿಗೆ ಸೇರಿ ಸಿದ್ದರಾಮಯ್ಯನವರು ಇನ್ಕ್ಲೂಡಿಂಗ್ ಡಿ.ಕೆ. ಶಿವಕುಮಾರ್ ಅವರು ಸೇರಿ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯನವರ ಒಳಗೊಂಡಂತೆ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ ಮಾಡಿದ್ದಾರೆ. 138 ಶಾಸಕರು ಸೇರಿ ಆ ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಇವರನ್ನ ಬಿಟ್ಟು ಅವ್ರು ಮಾಡಿಲ್ಲ, ಅವರನ್ನು ಬಿಟ್ಟು ಇವ್ರು ಮಾಡಿಲ್ಲ. ಅದಕ್ಕೆ ಹೈಕಮಾಂಡ್ ಕೂಡ ಓಕೆ ಅಂತ ಹೇಳಿದೆ. ಅದರ ಆಧಾರದಲ್ಲಿ ಸರ್ಕಾರ ನಡೀತಾ ಇದೆ. ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಗ್ಯಾರಂಟಿ ಯೋಜನೆಗಳು ಸರಿಸುಮಾರು ಎಷ್ಟು 1 ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಇಲ್ಲಿವರೆಗೂ ಕೊಟ್ಟಿದ್ದೇವೆ ನಾವು. 1,12,000 ಕೋಟಿ ಅಂದ್ರೆ 1,12,000 ಕೋಟಿ ನಾವು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ, ಆರ್ಥಿಕ ಸಂದಿಗ್ಧ ಸ್ಥಿತಿಯಲ್ಲಿದ್ದಂತಹ ರಾಜ್ಯದ ಜನತೆಗೆ ನಾವು ಒಂದು ಸಂಜೀವನಿಯಾಗಿ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇದೆ. ಕಂಟಿನ್ಯೂ ಆಗ್ತದೆ. ಎಸ್ ಶಶಿಧರ್ ಅವ್ರೀಗ ನಾವು ಕಾಂಗ್ರೆಸ್ನಲ್ಲಿನ ಬದಲಾವಣೆಗಳು ನೋಡ್ತಾ ಇದ್ರೆ, ಬಟ್ ಎಲ್ಲೋ ಒಂದ್ ಕಡೆ ಸದ್ದಿಲ್ಲದೆ ಹೈಕಮಾಂಡ್ ಸಿದ್ದರಾಮಯ್ಯನವ್ರ ಮೇಲೆ ಒತ್ತಡ ಹಾಕುವಂತ ತಂತ್ರಗಾರಿಕೆ ಮಾಡ್ತಾ ಇದೆ. ಅಂದ್ರೆ ಬಲವಂತವಾಗಿ ಕುರ್ಚಿ ಬಿಟ್ಟು ಹೋಗಿ ಅಂತ ಸಂದೇಶ ಕೊಡ್ತಾ ಇರಬಹುದಾ ನಿಮ್ಮ ಪ್ರಕಾರ? ನೋಡಿ, ನಾನು ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಿದ ಮೊದಲನೇ ದಿನವೇ ಮಾಧ್ಯಮಗಳಲ್ಲಿ ನಾನೇ ಹೇಳಿದ್ದೇನೆ, ಇದು 50-50 ಸರ್ಕಾರ ಅಂತ. ನಾನೇ ಪ್ರಸ್ತುತ ಫಸ್ಟ್ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಯಾಕೆಂದ್ರೆ ಅಲ್ಲಿ ನಮಗೆ ಸೂಚನೆಗಳು ಸಿಕ್ಕಿದೆ. ಆಲ್ರೆಡಿ ಅವರು ಒಡಂಬಡಿಕೆ ಆಗಿದೆ. 5 ಜನರ ಜೊತೆಗೆ ಒಡಂಬಡಿಕೆ ಆಗಿರೋದು, ಎಲ್ಲರ ಜೊತೆಗೆ ಆಗಿರೋದಿಲ್ಲ. ಅದು ಗೊತ್ತಾ, ಎಲ್ಲ ಹೈಕಮಾಂಡ್ಗಳಲ್ಲಿ ನಡೆಯಿರ್ತಕ್ಕಂಥ ವಿಷಯಗಳು. ಅಲ್ಲ, ನಿಮ್ಮ ಹೈಕಮಾಂಡ್ ಅಂತವ್ರು ಕಾಂಗ್ರೆಸ್ನವರು, ಆಮ್ ಆದ್ಮಿ ಪಕ್ಷದ ಹೈಕಮಾಂಡ್. ನಮಗೆ ರಾಜಕೀಯದಲ್ಲಿ ನಾವು ಇದ್ದೀವಿ ಸಾಕಷ್ಟು 20-25 ವರ್ಷಗಳು ಸುದೀರ್ಘವಾದ ಚುನಾವಣಾ ರಾಜಕೀಯಗಳಲ್ಲಿ ನಾವು ಮಾಡ್ಕೊಂಡು ನಾವಿನ್ನೂ ಯಾವುದೇ ಹುದ್ದೆ ಇಲ್ಲದೆ ಇರ್ಬೋದು. ಆದರೆ ರಾಜಕಾರಣ ಏನಿದೆ, ರಾಜಕಾರಣ ಹೇಗೆ ನಡೆಯುತ್ತೆ, ಹೇಗೆ ಎಲ್ಲ ಇಲ್ಲ ಅಂದರೆ ಇವ್ರು ಹೇಳಿದ್ರು 138, ಆಗ 136 ಜನ ಇದ್ರು. 136 ಜನನ ಆಯ್ಕೆ ಮಾಡಿದ್ರೆ ಶಾಸಕಾಂಗ ಪಕ್ಷದಲ್ಲಿ ತೀರ್ಮಾನ ಆಗುತ್ತೆ ಅಂತ. ಅದೆಲ್ಲ ಕಾಲ ಹೊರಟೋಯ್ತು. ಆ ಕಾಲ ಬೇರೆ ಇದೆ. ಒಂದು ನಾಮಕಾವಸ್ಥೆ ಅಷ್ಟೇ ಶಾಸಕಾಂಗ ಸಭೆಯನ್ನು ಕರೆಯತಕ್ಕಂಥದ್ದು. ಅದರಲ್ಲಿ ತೀರ್ಮಾನ ಅಂದ್ರೆ ಹೈಕಮಾಂಡ್ ಏನು ತೀರ್ಮಾನ ಕೊಟ್ಟಿರೋದು ಅದನ್ನೇ ಇಲ್ಲಿ ಪ್ರಸ್ತುತಪಡಿಸ್ತಾರೆ. ಹೈಕಮಾಂಡ್ ಏನು ಹೇಳಿದೆ, ಸಿದ್ದರಾಮಯ್ಯನವ್ರು ಸಿಎಂ ಆಗ್ತಾರೆ ಅನ್ನೋ ಒಂದು ಲಕೋಟೆಯನ್ನು ಕೊಡ್ತಾರೆ. ನೀವೇ ನೋಡಿರ್ಬೋದು, ರಾಜೀವ್ ಗಾಂಧಿ ಏರ್ಪೋರ್ಟ್ ಅಲ್ಲಿ ಲಕೋಟೆ ಕೊಟ್ಬಿಟ್ಟು ಬಂಗಾರಪ್ಪನವ್ರು ಸಿಎಂ ಅಂತ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ವೀರೇಂದ್ರ ಪಟೇಲ್ ರಾತ್ರೋರಾತ್ರಿ ತೆಗೆದಿರ್ತಕ್ಕಂಥದ್ದು ನೋಡಿದ್ದೇವೆ. ರಾತ್ರೋರಾತ್ರಿ ಬಂಗಾರಪ್ಪನ ತೆಗೆದು ವೀರಪ್ಪ ಏನ್ ಮಾಡಿದ್ದನ್ನು ನೋಡಿದ್ದೇವೆ. ಮತ್ತೆ ಹಾಗೆ ಸಾಕಷ್ಟು ಬಾರಿ ಇದೇ ಸಿದ್ದರಾಮಯ್ಯ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಜನತಾದಳದಲ್ಲಿದ್ದಾಗ ನೆಕ್ಸ್ಟ್ ಡೇ ಜಯಂತ್ ಪಟೇಲ್ ಆಗಿದ್ದನ್ನು ನೋಡಿದ್ದೇವೆ. ಎಲ್ಲವನ್ನೂ ನೋಡಿದ್ದೇವೆ. ಇದು ಹೈಕಮಾಂಡ್ ತೀರ್ಮಾನದಂತೆಯೇ ಪಕ್ಷಗಳು ನಡೀತವೆ ಹೊರತು ಈ 136, 138, 139 ಇದು ಕೇವಲ ನಂಬರ್ಗೋಸ್ಕರ. ಇದೆಲ್ಲ ಪೂರ್ವ ನಿರ್ಧಾರಿತ. ಈ ಬಾರಿ ಚುನಾವಣೆ ಯಾರ ನಾಯಕತ್ವದಲ್ಲಿ ಹೋಗಿದೆ, ಯಾರಿಂದ ಗೆಲುವು ಸಾಧಿಸಿದೆ ಅನ್ನೋದು ಹೈಕಮಾಂಡ್ ಪರಾಮರ್ಶೆ ಮಾಡ್ತಾ ಯಾವುದೇ ಪಕ್ಷ ಆಗಲಿ ಯಾರಿಗೆ ಹೆಚ್ಚಿನ ಒಲವಿದೆ, ಜನರ ಒಲವಿದೆ, ಮುಂದಿನ ಚುನಾವಣೆಗಳಲ್ಲಾಗಲಿ ಸರ್ಕಾರವನ್ನು ಯಾರು ಮುನ್ನಡೆಸ್ತಕ್ಕಂತಹ ಶಕ್ತಿ ಯಾರಿಗಿದೆ ಅಂತ ಹೈಕಮಾಂಡ್ ಒಂದು ಪರಾಮರ್ಶೆ ಮಾಡಿ, ಮತ್ತೆ ಇಲ್ಲಿ ಜನರಲ್ ಸೆಕ್ರೆಟರಿಗಳು ಯಾವಾಗಲೂ ಇದ್ದೇ ಇರ್ತಾರೆ. ಇಲ್ಲೊಂದು ಉಸ್ತುವಾರಿಗಳು ಅಂತ ಕರ್ನಾಟಕದ ಉಸ್ತುವಾರಿಗಳು, ಪ್ರದೇಶ ಕಾಂಗ್ರೆಸ್ ಪಕ್ಷ ಆಗಲಿ, ಆಮ್ ಆದ್ಮಿ ಪಾರ್ಟಿ ಆಗಲಿ, ಬಿಜೆಪಿ ಆಗಲಿ ಇದ್ದೇ ಇರ್ತಾರೆ. ಅವರೆಲ್ಲ ವಿಷಯಗಳನ್ನು ಹೈಕಮಾಂಡ್ ಮುಟ್ಟಿಸ್ತಾ ಇರ್ತಾರೆ. ಹೈಕಮಾಂಡ್ ಪೂರ್ವ ನಿಯೋಜಿತವಾಗಿ ಅದು ಮಾಡಿದೆ. ಹೀಗಾಗಿ ಈಗ ಈ 30 ತಿಂಗಳ ನಂತರ ಅಧಿಕಾರ ಹಸ್ತಾಂತರ ಆಗೋದು ಶತಸಿದ್ಧ. ಅದಕ್ಕೆಲ್ಲರೂ ತಯಾರಾಗ್ತಾ ಇದ್ದಾರೆ. ಈಗೆಲ್ಲ ಹೊಸ ಕೋಟು, ಶರ್ಟು, ಪ್ಯಾಂಟು, ಕೋಟು, ಸೂಟು ಎಲ್ಲ ಹೊಸ್ಕೊಳ್ತಾ ಇದ್ದಾರೆ. ಸಾಕಷ್ಟು ಮಂತ್ರಿಗಳನ್ನು ಸಹ ಕೈಬಿಟ್ಟು ಹೊಸ ಮಂತ್ರಿಗಳನ್ನು ಸಹ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಆಗಲೇ ದುಂಬಾಲು ಬಿದ್ದಿದ್ದಾರೆ. ನನಗೆ ಮಂತ್ರಿ ಸ್ಥಾನ ಕೊಡಿ, ನನಗೆ ಕೊಟ್ಟಿಲ್ಲ, ನನಗೆ ಆಗಿಲ್ಲ, ನನಗೆ ನಮ್ಮ ಸಮುದಾಯಕ್ಕೆ ಸಿಕ್ಕಿಲ್ಲ, ನಮ್ಮ ಸಮುದಾಯಕ್ಕೆ ತಪ್ಪಿದೆ. ಈಗಾಗಲೇ ST ಸಮುದಾಯದ 2 ನಾಯಕರನ್ನು ಸಹ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಒಬ್ರು ಭ್ರಷ್ಟಾಚಾರದಲ್ಲಿ, ಇನ್ನೊಬ್ರು ಏನೋ ಹೈಕಮಾಂಡ್ ಮೇಲೆ ಮಾತಾಡಿದ್ರು ಅಂತ ಬಂದೆ. ಇಂತಹ ಚರ್ಚೆಗಳಲ್ಲಿ ಕಾಂಗ್ರೆಸ್ ನಿರತವಾಗಿದೆ. ಇವರು ಹೇಳಿದ್ರು, ಹೌದು ಕೇಂದ್ರ ಸರ್ಕಾರದ ಬಗ್ಗೆ ಇವರು ಹೇಳ್ತಾ ಇದ್ದಾರೆ. ಹೌದು, ಕೇಂದ್ರ ಸರ್ಕಾರ ನಮ್ಗೆ ಕೊಡಬೇಕಾದಂತ ಪಾಲನ್ ಕೊಡ್ತಾ ಇಲ್ಲ, GST ಪಾಲನ್ ಸರಿಯಾಗಿ ಕೊಡ್ತಾ ಇಲ್ಲ. ಈಗಾಗಲೇ ಬಿಹಾರಕ್ಕೆ ಮಹಿಳೆಯರಿಗೆ 10,000 ರೂಪಾಯಿ ಅನ್ನೋ ಘೋಷಣೆ ಮಾಡಿದೆ. 75,000 ಕೋಟಿ ಖರ್ಚಾಗುತ್ತೆ. ನಮ್ಗೊಂದು 5,000 ಕೋಟಿ ನೆರೆ ಮಾಡಬಹುದಾಗಿತ್ತು, ನೆರೆಗೆ ನಮ್ಗೆ ಕೊಡಬಹುದಾಗಿತ್ತು. ಅಂತಹ ಒಂದು ಔಚಿತ್ಯವನ್ನು ಸಹ ತೋರಿಸ್ತಾ ಇಲ್ಲ ಕೇಂದ್ರ ಸರ್ಕಾರದ ಧೋರಣೆ. ಮತ್ತು ದಕ್ಷಿಣ ಭಾರತದವರಿಗೆ ನಿರಂತರವಾಗಿ ನಮಗೆ ಎಲ್ಲೋ ಒಂದು ಕಡೆ ಮೋಸನೇ ಆಗ್ತಾ ಇದೆ.
ನಾವು ಕೇಂದ್ರ ಸರ್ಕಾರದ ನಿಯಮಗಳನ್ನೆಲ್ಲ ಪಾಲಿಸ್ತಾ ಇದ್ದೇವೆ. ನಾವು ಇಂದಿರಾ ಗಾಂಧಿ ತಂದಂತಹ ಉಳುವನೆ ಒಡೆಯನ ನಿಯಮವನ್ನು ಪಾಲಿಸಿದ್ದೇವೆ. 100 ಜನ ಮಕ್ಕಳನ್ನ ಮಾಡ್ಕೊಬೇಕು ಅಂತ ಹೇಳಿದಾಗ ಅದನ್ನು ಸಹ ನಾವು ಪಾಲಿಸಿದ್ದೇವೆ. ಜನಸಂಖ್ಯೆಯನ್ನು ಕಡಿಮೆ ಮಾಡಿದ್ದೇವೆ. ಪರ್ ಕ್ಯಾಪಿಟಲ್ ಇನ್ಕಮ್ ನ ಜಾಸ್ತಿ ಮಾಡ್ಕೊಂತಾ ಇದ್ದೇವೆ. ಎಲ್ಲರೂ ಸಹ ಶಿಕ್ಷಣ ಹೊಂದುತ್ತಾ ಇದ್ದೇವೆ. ನಮ್ಮ ರಾಜ್ಯಕ್ಕೋಸ್ಕರ, ನಮ್ಮ ದೇಶಕ್ಕೋಸ್ಕರ ಕೊಡುಗೆ ಕೊಡೋದಕ್ಕೆ ಪ್ರತಿಯೊಬ್ಬ ನಾಗರಿಕನು ಸಹ ಇಲ್ಲಿ ಶ್ರಮ ಪಡ್ತಾ ಇದ್ದಾನೆ. ಆ ಶ್ರಮಕ್ಕೆ ಪ್ರತಿಫಲ ಕೇಂದ್ರ ಸರ್ಕಾರ ನಮ್ಗೆ ಕೊಡಬೇಕಾಗಿರ್ತದೆ. ಎಲ್ಲೋ ನಮ್ಗೆ ತಪ್ಪಿದೆ. ಅದರಂತೆಯೇ ಈ ರಾಜ್ಯ ಸರ್ಕಾರನು ಸಹ ಗ್ಯಾರಂಟಿ ಒಂದು ವಿಷಯದಲ್ಲಿ ಇವರೆಲ್ಲ ಫೇಲ್ ಆಗಿ ಈ ನಿರಂತರವಾದಂತಹ ಏನು ನಮಗೆ ಯೋಜನೆಗಳು ಕೊಡಬೇಕಾಗಿತ್ತು, ರಸ್ತೆಗಳಾಗ್ಲಿ, ಮತ್ತೊಂದು ಅಭಿವೃದ್ಧಿ ಕೆಲಸಗಳಂತೂ ಖಂಡಿತ ಶೂನ್ಯವಾಗಿದೆ. ಎಸ್ ಸರ್, ಬರ್ತೀನಿ ಸರ್, ಒಂದು ಬ್ರೇಕ್ ಸಮಯ. ಎಸ್ ಬರ್ತೀನಿ ಸರ್, ಬರ್ತೀನಿ ಬ್ರೇಕ್.